ನೆಕ್ಸ್ಟ್ 5ನೇ ಬದಲಾವಣೆ ಅಂತಂದ್ರೆ ಒಂದೇ ಕಲ್ಲಲ್ಲಿ 2 ಹಣ್ಣುಗಳನ್ನ ಬಿಡಿಸುವಂತ ಒಂದು ಸುವರ್ಣ ಅವಕಾಶ. ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ಸೋಲ್ಜರ್ ಆಗಬೇಕು, ದೇಶ ಸೇವೆ ಮಾಡಬೇಕು, ಶತ್ರುಗಳನ್ನ ಹೊಡೆದುಳಿಸಬೇಕು ಎಂಬ ಕಿಚ್ಚಿನಿಂದ ಸೆಲೆಕ್ಷನ್ ಆದಂಥದ್ದು. ಅಪ್ಲಿಕೇಶನ್ ಇನ್ನೂ ಯಾಕೆ ಬಿಟ್ಟಿಲ್ಲ, ಏನ್ ಕಾರಣ ಇರ್ಬೋದು? ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕ ಅಕಾಡೆಮಿ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಅಕೌಂಟ್ CM ಸರ್. ಏನು ಇವತ್ತು ಬಹಳಷ್ಟು ದಿನಗಳ ನಂತರ ಈ ವಿಡಿಯೋ ಕೊಡ್ತಾ ಇದ್ದಾರಲ್ಲ, ಅದರಲ್ಲಿ ಬಹಳ ಮಕ್ಕಳುಗಳಿಗೆ ಅಚ್ಚರಿ ಆಗ್ಬೋದು. ನಿಮ್ಮ ಸರ್ ಸೈನಿಕ ಮೈಸೂರು 10 acres ಕ್ಯಾಂಪಸ್ ಮಾಡ್ತಿದ್ದಾರೆ. ಆ ಕ್ಯಾಂಪಸ್ ದೊಡ್ಡ ಮಟ್ಟದಲ್ಲಿ ವ್ಯವಸ್ಥೆ ನಡೀತಾ ಇದೆ. ಮಕ್ಕಳಿಗೆ ಬೇಕಿರುವಂಥ ಎಲ್ಲ ಸೌಲಭ್ಯಗಳನ್ನ ಒಂದೇ ಕ್ಯಾಂಪಸ್ಸಲ್ಲಿ ಕೊಡುವ ಉದ್ದೇಶದಿಂದ ನಿರಂತರವಾಗಿ ಕೆಲಸ ಸಾಗ್ತಾ ಇದೆ. ಆದ ಕಾರಣ ನೆಚ್ಚು ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ವಿಡಿಯೋ ನಮ್ಮ ಸ್ಟಾಫ್ಗಳು ವಿಡಿಯೋ ಕೊಡ್ತಿದ್ದಾರೆ, ಆಡಿಯೋ ಕೊಡ್ತಾ ಇದ್ದಾರೆ. ಸೊ ಇದರ ಅರ್ಥ ನಿಮಗೋಸ್ಕರ 2025 ಏಪ್ರಿಲ್ ತಿಂಗಳಿಂದ 10 acres ಕ್ಯಾಂಪಸ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ವ್ಯವಸ್ಥೆ ಮಾಡಲಿಕ್ಕೆ ಎಲ್ಲ ತರಹದ ವ್ಯವಸ್ಥೆಗಳು ನಡೀತಾ ಇದೆ. ಹಾಗಾದ್ರೆ ನಾವು ಮಾತಾಡೋಣ 2025 ಅಗ್ನಿವೀರ್ ಅಪ್ಲಿಕೇಶನ್ ಇನ್ನೂ ಯಾಕೆ ಬಿಟ್ಟಿಲ್ಲ, ಏನು ಕಾರಣ ಇರ್ಬೋದು? ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಹೋಗ್ತೀನಿ. ಕನ್ನಡದಲ್ಲಿ ಕೊಡ್ತಾ ಇರೋದು ಕನ್ನಡಿಗರಿಗೋಸ್ಕರ. ಈ ವಿಡಿಯೋನ ತಪ್ಪದೆ ಕೊನೆ ತನಕ ನೋಡಿ. ಒಂದು ನೈಜ ಕಥೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ಅಗ್ನಿವೀರ್ ಅಥವಾ ಸೋಲ್ಜರ್ ನಲ್ಲಿದ್ದಂಥ ಬದಲಾವಣೆಗಳ ಬಗ್ಗೆ. ಸ್ನೇಹಿತರೆ, 2000ನೇ ಇಸ್ವಿನಲ್ಲಿನ 2000 ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆದಂಥದ್ದು. 1999 ಕಾರ್ಗಿಲ್ ವಾರ್ನ ನೋಡಿ ಉತ್ಸಾಹ ಹೆಚ್ಚಾಗಿ ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕು, ಸೋಲ್ಜರ್ ಆಗಬೇಕು, ದೇಶ ಸೇವೆ ಮಾಡಬೇಕು, ಶತ್ರುಗಳನ್ನ ಹೊಡೆದುಳಿಸಬೇಕು ಎಂಬ ಕಿಚ್ಚಿನಿಂದ ಸೆಲೆಕ್ಷನ್ ಆದಂಥದ್ದು. ನಾನು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕಿದ್ರೆ ಜಸ್ಟ್ 10th ಪಾಸ್ ಆಗಿದ್ರೆ ಸಾಕಿತ್ತು. PUC ಬೇಕಿರಲಿಲ್ಲ, ಡಿಗ್ರಿ ಬೇಕಿರಲಿಲ್ಲ. 10th ಅಲ್ಲೂ ಕೂಡ ಅಕಸ್ಮಾತ್ ನೀವು ಮ್ಯಾಥ್ಸ್ ಸೈನ್ಸಲ್ಲಿ ಸ್ಕೋರ್ ಚೆನ್ನಾಗಿತ್ತು ಅಂತಂದ್ರೆ ಅವಕಾಶಗಳು ಕ್ಲರ್ಕ್ ಇರ್ತಾ ಇತ್ತು, ಟೆಕ್ನಿಕಲ್ ಇರ್ತಾ ಇತ್ತು, ನರ್ಸಿಂಗ್ ಕೂಡ ನೀವು ಅಪ್ಲಿಕೇಶನ್ ಹಾಕೊಂಬೋದಿತ್ತು, GD ಟ್ರೇಡ್ ಬಿಟ್ಟು ಕೂಡ ನೀವು ಅಪ್ಲಿಕೇಶನ್ ಹಾಕೊಂಬೋದಿತ್ತು. ನನಗೆ ಸಿಕ್ಕಂಥ ಅವಕಾಶ ಏನಪ್ಪ ಅಂದ್ರೆ, ನಂದು ಮ್ಯಾಥ್ಸ್ ಮತ್ತು ಸೈನ್ಸ್ ಸ್ಕೋರ್ ಚೆನ್ನಾಗಿದೆ ಕಾರಣ ಅಲ್ಲಿದ್ದಂಥ ಆಫೀಸರ್ಸ್ ಯಾರು ಅಲ್ಲಿ ರ್ಯಾಲಿ ಕಂಡಕ್ಟ್ ಮಾಡ್ತಾ ಇದ್ರು. ಮೊದಲು ಫಿಸಿಕಲ್ ನಡೀತಿದ್ರು, ರ್ಯಾಲಿ ಕಂಡಕ್ಟ್ ಮಾಡಿದಾಗ ನಾನು ಫಿಸಿಕಲ್ನಲ್ಲಿ 1600 ಮೀಟರ್ ರನ್ನಿಂಗ್ಲಿ 2nd ಪೊಸಿಷನ್ ಬಂದಿದ್ದೆ. ಬೆಸ್ಟ್ ನಂದು ಫಿಸಿಕಲ್ ಇತ್ತು. ತದನಂತರ ನಂದು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದ್ರು, 10th ಮಾರ್ಕ್ಸ್ ನೋಡಿದಾಗ ಶ್ರೀಧರ್ ನಿಂದು ಮ್ಯಾಥ್ಸ್ ಮತ್ತು ಸೈನ್ಸ್ ಸ್ಕೋರ್ ತುಂಬ ಚೆನ್ನಾಗಿದೆ, ನೀನು ಒಂದು ಕೆಲಸ ಮಾಡೋ ನರ್ಸಿಂಗ್ ಅಸಿಸ್ಟೆಂಟ್ಗೆ ನೀನು ಎಕ್ಸಾಮ್ ಬರಿ ಅಂತಂದ್ರು. ನಾನು ಗೊಂದಲಾಗಿ ಇಡೋದೆ, ಸರ್ ಒಂದು ಎಕ್ಸಾಮ್ ನರ್ಸಿಂಗ್ ಅಸಿಸ್ಟೆಂಟ್ ಫೇಲ್ ಆದ್ರೆ ಏನು ಮಾಡಲಿ ಅಂತೇಳಿ. ಅವಾಗ ಅವ್ರು ಹೇಳಿದ್ರು, ನೀವು 2 ಎಕ್ಸಾಮ್ ಬರಿಬೋದು ಅಂತೇಳಿ. ಅದರ್ಥ ನೀನು ನರ್ಸಿಂಗ್ ಅಸಿಸ್ಟೆಂಟ್ ಎಕ್ಸಾಮ್ ಬರಿ, ಜೊತೆಗೆ ನೀನು GD ಕೂಡ ಎಕ್ಸಾಮ್ ಬರಿ, ಯಾವುದ್ರಲ್ಲಿ ಸೆಲೆಕ್ಷನ್ ಆಗ್ತೀಯಾ ಅದ್ರಲ್ಲಿ ನಿನ್ನ ಡ್ಯೂಟಿಗೆ ಹೋಗ್ಬೋದು ಅಂತ ಹೇಳಿದ್ರು. ಭಾಳ ಖುಷಿ ಆಗೋಯ್ತು ನನಗೆ. ಒಂದೇ ದಿನ ಎಕ್ಸಾಮ್ ಮಾಡಿದಂಥದ್ದು. ಒಂದೇ ದಿನದಲ್ಲಿ ಮಾರ್ನಿಂಗ್ ಟೈಮಲ್ಲಿ ನನಗೆ ನರ್ಸಿಂಗ್ ಅಸಿಸ್ಟೆಂಟ್ಗೆ ಎಕ್ಸಾಮ್ ಬರೆದೆ, ಈವ್ನಿಂಗ್ ಟೈಮಲ್ಲಿ ನಮಗೆ GD ಎಕ್ಸಾಮ್ ಬರ್ಸಿದ್ರು. 2 ಎಕ್ಸಾಮ್ ಬರೆದ್ಬಿಟ್ಟು ಅವ್ರು ಕೊಡಬೇಕಂತ ಎನ್ವಲಪ್ ಎಲ್ಲ ಕೊಟ್ಟು ಬಂದೆ. ನನಗೆ 1 ತಿಂಗಳ ನಂತರ ನನಗೆ ರಿಸಲ್ಟ್ ಬಂದಂಥದ್ದು GD ಸೆಲೆಕ್ಷನ್ ಆಯಿತು. ನರ್ಸಿಂಗ್ ಅಸಿಸ್ಟೆಂಟ್ ಫೇಲ್ ಆಯಿತು, ಯಾಕಂದರೆ ನರ್ಸಿಂಗ್ ಅಸಿಸ್ಟೆಂಟ್ ಅಷ್ಟು ನನ್ನ ಪ್ರಿಪರೇಷನ್ ಇರಲಿಲ್ಲ, ಫೇಲ್ ಆದೆ. ಆದರೆ 18 ವರ್ಷಗಳ ಕಾಲ ಭಾರತ ಸೇವೆ ಸಲ್ಲಿಸಿ ನಾನು ನಿವೃತ್ತನಾಗಿ ಇವತ್ತು ಕೂಡ ಸೈನಿಕ ಮೈಸೂರಿನಲ್ಲಿ ಬಹಳಷ್ಟು ಮಕ್ಕಳು 361 ಮಕ್ಕಳು ಸೆಲೆಕ್ಷನ್ ಮಾಡಿ ಭಾರತ ಸೇವೆ ಸಲ್ಲಿಸಿ ಕಳಿಸ್ಕೊಟ್ಟಿರೋದು ಬಹಳ ನನಗೆ ಹೆಮ್ಮೆ ಕೊಡ್ತಾ ಇದೆ. ಹಾಗೆ ತಿಳ್ಕೊಳ್ಳೋಣ, ಅಗ್ನಿವೀರ್ 2025 ಏನು ಬದಲಾವಣೆ. ಸುಮಾರು 5 ಬದಲಾವಣೆಗಳಿದೆ. ಈ 5 ಬದಲಾವಣೆಗಳನ್ನ ಸ್ಟೆಪ್ ಟು ಸ್ಟೆಪ್ ಹೇಳ್ತಾ ಹೋಗ್ತೀನಿ. ಮೊದಲನೇ ಬದಲಾವಣೆ ಏನಪ್ಪ ಅಂತಂದರೆ, ಆನ್ಲೈನ್ ಅಪ್ಲಿಕೇಶನ್ ಬಿಟ್ಟ ನಂತರ ಕೇವಲ ನೀವು ಒಂದಕ್ಕೆ ಮಾತ್ರ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಅವಕಾಶ ಇತ್ತು. ನೀವು 10th ಪಾಸ್ ಆಗಿರಲಿ, PUC ಪಾಸ್ ಆಗಿರಲಿ, ಡಿಗ್ರಿ ಆಗಿರಲಿ, ನಿಮಗೆ ಒಂದೇ ಒಂದು ಅಪ್ಲಿಕೇಶನ್ ಹಾಕೊಬೋದಿತ್ತು. ಆದರೆ ಈ ವರ್ಷ ಕೊಡ್ತಾರಂಥ ಬದಲಾವಣೆಯಲ್ಲಿ ನೀವು 2 ಅಪ್ಲಿಕೇಶನ್ ಹಾಕೋಬೋದು. ಒಂದೇ ಕಲ್ಲಲ್ಲಿ 2 ಹಣ್ಣುಗಳನ್ನ ಬಿಡಿಸುವಂಥ ಒಂದು ಸುವರ್ಣ ಅವಕಾಶ. 10th ಮೇಲೆ GD ಹಾಕೊಳ್ಳಿ, ನೀವು ಯಾಕಂದ್ರೆ ಸೈನ್ಸ್ ಕ್ಯಾಂಡಿಡೇಟ್ ಆಗಿದ್ದರೆ ಟೆಕ್ನಿಕಲ್ ಹಾಕೊಳ್ಳಿ, ನರ್ಸಿಂಗ್ ಹಾಕೊಳ್ಳಿ, ಕ್ಲರ್ಕ್ ಹಾಕೊಳ್ಳಿ. ಕ್ಲರ್ಕ್ ಹೊಸ ಹೆಸರು ಆಫೀಸ್ ಅಸಿಸ್ಟೆಂಟ್ದಲ್ಲಿ ಅದಕ್ಕೆ ಅಪ್ಲಿಕೇಶನ್ ಹಾಕೊಬೋದು ಅಂತ ಒಳ್ಳೆ ಅವಕಾಶ ಅಲ್ವಾ. ಸೊ ಕಮರ್ಸ್ ಆಗಿದೆ, ಕಮರ್ಸ್ ಕೂಡ ನೀವು ಅಪ್ಲಿಕೇಶನ್ ಹಾಕೊಬೋದು, ಕ್ಲರ್ಕ್ಗೆ ಅವಕಾಶ ಇದೆ. ಆರ್ಟ್ಸ್ಗೆ ಚಾನ್ಸ್ ಇಲ್ಲ, ಆರ್ಟ್ಸ್ಗೆ ಜಸ್ಟ್ GD ಮಾತ್ರ ಅಪ್ಲಿಕೇಶನ್ ಹಾಕೊಳ್ಳಿ ಅವಕಾಶಗಳಿದೆ. 2ನೇ ಬದಲಾವಣೆ ಏನಿರ್ಬೋದು, ಇದು ಪ್ರಪೋಸಲ್ ನಡೀತಿದೆ. 4 ವರ್ಷ ಇರುವಂಥ ಅಗ್ನಿವೀರ್ ಡ್ಯೂಟಿಯನ್ನು 7 ವರ್ಷಕ್ಕೆ ತರುವಂಥ ವ್ಯವಸ್ಥೆಗಳನ್ನ ತರ್ತಾ ಇದ್ದಾರೆ, ಆಗ್ಬಹುದೇನೋ ಅಂತ ಹೇಳ್ತಿದ್ದಾರೆ.
ನೆಕ್ಸ್ಟ್ ನಿವೃತ್ತಿ ನಂತರ 4 ವರ್ಷದ ನಂತರ ಏನಾದರೂ ರಿಟೈರ್ಡ್ ಆಗಿ ಬಂದರೆ ಮಕ್ಕಳುಗಳು ಅಂದರೆ ಅಗ್ನಿವೀರ್ ಮಕ್ಕಳುಗಳು, ಸೊ ಅವರಿಗೆ 11.5 ಲಕ್ಷ ಇದ್ದದನ್ನ 15 ಲಕ್ಷ ಅಮೌಂಟ್ನ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ. 4ನೇ ಬದಲಾವಣೆ ಏನಪ್ಪ ಅಂತಂದರೆ, ಸೊ ಏನು 25% ಮಾತ್ರ ಅಗ್ನಿವೀರ್ನ ಸೋಲ್ಜರ್ ಆಗಿ ಕನ್ವರ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡ್ತಾರೆ, 70% ಮಕ್ಕಳು ವಾಪಸ್ ಬರ್ಬೋದು ಅಂತ ಹೇಳ್ತಾ ಇದ್ರು. ಇದು 50 to 60% ಮಕ್ಕಳುಗಳನ್ನ ಕಂಟಿನ್ಯೂ ಮಾಡಲಿಕ್ಕೆ ಅವಕಾಶ ಕೊಡುವ ಚಾನ್ಸಸ್ ಕಾಣ್ತಾ ಇದೆ. ಇದು ಕೂಡ ಬದಲಾವಣೆ ತರಬೇಕು ಅಂತೇಳಿ ಪ್ರಪೋಸಲ್ ಇದೆ. ಅದಕ್ಕೋಸ್ಕರ ಆನ್ಲೈನ್ ಅಪ್ಲಿಕೇಶನ್ ಲೇಟ್ ಆಗ್ತಾ ಇದೆ. ನೆಕ್ಸ್ಟ್ 5ನೇ ಬದಲಾವಣೆ ಅಂತಂದ್ರೆ, ಸರ್ 10th ಮೇಲೆ ಹೋಗಿದೆ ಸರ್, PUC ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಪಾಸ್ ಆಗಲಿಲ್ಲ ಸರ್, ಏನು ಮಾಡಲಿ ಅಂದರೆ PUC ಸರ್ಟಿಫಿಕೇಟ್ ಕೊಡುವಂಥ, PUC ಮೀನ್ಸ್ 12th ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ. ಜೊತೆಗೆ ಸರ್ ನಂದು 12th ಪಾಸ್ ಆಗಿತ್ತು ಸರ್, ಡಿಗ್ರಿ ಮಾಡ್ಕೊಳ್ಳಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ ಸರ್, ಎಜುಕೇಷನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗಲಿಲ್ಲ, ಏನು ಮಾಡೋದು ಅಂತಂದ್ರೆ ಅವರು ಡಿಗ್ರಿ ಸರ್ಟಿಫಿಕೇಟ್ ಕೊಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಏನಕ್ಕೆ ಇದು ಲಾಭ ಅಂತಂದ್ರೆ, ನೆಕ್ಸ್ಟ್ ಫ್ಯೂಚರ್ಲಿ ಕೊಡುವಂಥ 10% ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಗಳಿಗೆ ನೀವು ಅಪ್ಲಿಕೇಶನ್ ಹಾಕಬಹುದು. ಅವಾಗ ನಿಮಗೆ ಈ ಸರ್ಟಿಫಿಕೇಟ್ ಯೂಸ್ ಆಗ್ತದೆ. ಈ 5 ಬದಲಾವಣೆ ತರುವಂಥ ಅವಕಾಶಗಳನ್ನ ಈ ಒಂದು ಇಂಡಿಯನ್ ಆರ್ಮಿ ಅಗ್ನಿ 225ನಲ್ಲಿ ತರಲಾಗ್ತಾ ಇದೆ ಅಂತ ಹೇಳಲಾಗಿದೆ. ಅದಕ್ಕೋಸ್ಕರ ಆನ್ಲೈನ್ ಅಪ್ಲಿಕೇಶನ್ ಡಿಲೇ ಆಗ್ತಾ ಇದೆ. ಆನ್ಲೈನ್ ಅಪ್ಲಿಕೇಶನ್ ಡಿಲೇ ಆದರೂ ಕೂಡ ಕಾಂಪಿಟೇಷನ್ ಕಡಿಮೆ ಆಗಲ್ಲ. ಇತ್ತೀಚಿನ ಮಕ್ಕಳುಗಳು ಎಕ್ಸಾಮ್ಗೆ ಬಹಳಷ್ಟು ತಯಾರಿ ನಡೀತಿದೆ. ಆದ ಕಾರಣ ನೀವು ನಿರಂತರವಾಗಿ ನಿಮ್ಮ ತಯಾರಿ ನಡೀತಾನೆ ಇರಬೇಕು. ಯಾರಿಗಾದ್ರೂ ಕೋಚಿಂಗ್ ಅವಶ್ಯಕತೆ ಇದ್ದರೆ ನಮ್ಮ ಸೈನಿಕರ ಮೈಸೂರು ಬಂದು ನೀವು ಕೋಚಿಂಗ್ ಪಡ್ಕೋಬಹುದು. ಬೆಸ್ಟ್ ರಿಸಲ್ಟ್ ಕೊಡ್ತಾ ಇದ್ದೀವಿ, ನೀವು ಕೂಡ ನೋಡ್ತಾ ಇದ್ದೀರಾ. ಫಿಸಿಕಲ್ ಆಗಿರಲಿ, ರಿಟರ್ನ್ ಎಕ್ಸಾಮ್ ಆಗಿರಲಿ, ನಿಮಗೆ ಅಪ್ಲಿಕೇಶನ್ ಹಾಕೊಡೋ ಜವಾಬ್ದಾರಿ ನಮ್ಮದೇ, ಡಾಕ್ಯುಮೆಂಟೇಷನ್ ಹೆಲ್ಪ್ ಮಾಡೋದು ನಮ್ಮದೇ ಜವಾಬ್ದಾರಿ, ಪ್ರೀ ಮೆಡಿಕಲ್ ಚೆಕ್ ಜವಾಬ್ದಾರಿ ನಮ್ಮದೇ. ಸೊ ಜೊತೆಗೆ ನಿಮಗೆ 24/7 ಕೇರ್ ತಗೊಂಡು ಅಪ್ಲಿಕೇಶನ್ ಕೂಡ ನಾವೇ ಹಾಕೊಂಡು ಫಾಲೋ ಅಪ್ ಮಾಡೋ ಜವಾಬ್ದಾರಿ ನಮ್ಮದೇ ಆಗಿರ್ತದೆ. ಇಷ್ಟೆಲ್ಲ ಸೌಲಭ್ಯ ಕೊಡ್ತಿರೋದು ಉದ್ದೇಶ, ನಾನೊಬ್ಬ ಬ್ಲ್ಯಾಕೆಟ್ ಕಮಾಂಡೋ ಆಗಿ ಭಾರತಾಂಬೆ ಸೇವೆ ಸಲ್ಲಿಸಿ ದೇಶವನ್ನು ಬೆಳೆಸುವಂಥ ಸಾಮರ್ಥ್ಯ ಉಳ್ಳಂಥ ನಿಮ್ಮಂಥ ಮಕ್ಕಳುಗಳಿಗೆ ಪ್ರೋತ್ಸಾಹ ಕೊಡುವಂಥ ಜವಾಬ್ದಾರಿ ನನ್ನದು. ನಿಮ್ಮ ಉಜ್ವಲ ಭವಿಷ್ಯವೇ ನಮಗೆ ಗೌರವ ಹೆಚ್ಚಿಸ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸೈನಿಕರ ಮೈಸೂರು ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ. ಥ್ಯಾಂಕ್ ಯು, ನಮಸ್ತೆ, ಜೈ ಹಿಂದ್. ಶಾಂತಿ, ಕ್ರಾಂತಿ, ಸ್ನೇಹ ಮಂತ್ರ, ಇದುವೇ ನಮ್ಮ ದೃಢ ಸಂಕೇತ. ಬೆಂಕಿ ಗೂಡ ಕೆಣಕ ಬ್ಯಾಡ, ಜ್ವಾಲ ಮುಗಿಯೇ ನಾವು ಸ್ನೇಹಕ್ಕೂ ಬದ್ಧ, ಸಮರಕ್ಕೂ ಸಿದ್ಧ. बोलो भारत माता की, बोलो भारत माता की, बोलो भारत माता की. ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ, ಕನ್ನಡ ಮಾತೆಗೆ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ. ಗಂಧ ಜೀವಾದಾತು ಸತ್ಯ ಧರ್ಮದ ರೆಕ್ಕೆಯೋ, ಸೈನ್ಯದ ಕಿಡಿಯು ಸಿಡಿಲಿನಂತೆ ಹತ್ತಿ ಪಡೆಯೋ ಬೇಟೆಯೋ, ಯುದ್ಧಕ್ಕಾಗಿ ಸಿದ್ಧರಾಗಿ ಸಿಡಿಲ ಮರಿಗಳೇ, ಹೆಜ್ಜೆ ಎರಡು ದಾರಿ ಹಲವು ವಿಶ್ವ ಗುಡಿಗಳೇ. ನಮ್ಮದಿ ಬಾವುಟ ನೀಲಿ ನವದಿ ಹಾರುತ್ತ, ನಮ್ಮದಿ ಭೂಪಟ ತಾರೆಯಂತೆ ಮಿನುಗುತ್ತ, ನಮ್ಮದಿ ಬಾವುಟ ತಾಯಿ ಪ್ರೀತಿ ತೋರುತ್ತ, ನಮ್ಮದಿ ಭೂಪಟ ಧರ್ಮವನ್ನು ಸಾರುತ್ತ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ಮನ ತುಂಬಿ ಜಯವೆನ್ನಿ ಭಾರತಾಂಬೆಗೆ. ಜಯವೆನ್ನಿ ಜಯವೆನ್ನಿ, ಮತ್ತೆ ಮತ್ತೆ ಜಯವೆನ್ನಿ, ವಿಶ್ವವನ್ನೇ ಬೆಳಗಿಸುವ ಭಾರತಾಂಬೆಗೆ.